ಅಮ್ಮ ತಗೋ. ಇರಮ್ಮ, ನಾನ್ ನಿನಗ್ ಸಹಾಯ ಮಾಡ್ತೀನಿ. ಅಯ್ಯೋ ನೀನ್ ಸುಮ್ನೆ ಇರು ಸಕ್ಕು. ಸಕ್ಕು, ನೀನೀಗ ತವ್ರ ಮನೇಲಿದ್ಯಾ, ಇಲ್ಲಿ ಯಾವ ಕೆಲ್ಸಾನು ಮಾಡ್ಬಾರ್ದು. ನೀನ್ ನಿಮ್ ಅತ್ತೆ ಮನೇಲಿ ಕೆಲ್ಸ ಮಾಡ್ಬೇಕು, ಆದ್ರೆ ತವ್ರ ಮನೇಲಿ ನೀನ್ ಹಾಯಾಗಿ ವಿಶ್ರಾಂತಿ ತಗೋಬೇಕು. ಹೌದು, ನಿಜಾನೇ. ತವ್ರ ಮನೇಲಿ ಕೆಲ್ಸ ಮಾಡ್ಬಾರ್ದು, ವಿಶ್ರಾಂತಿ ತಗೋಬೇಕು. ನಾವು ಅಡಿಗೆ ಮನೇನ ಸ್ವಚ್ಛ ಮಾಡಿ ಬರ್ತೀವಿ, ನೀನು ನಿಮ್ಮ ಅಪ್ಪನ ಜೊತೆ ಮಾತಾಡ್ತಾ ಕೂತ್ಕೋ. ಅಯ್ಯೋ ದೇವ್ರೇ, ಭಾಮ. ಅಯ್ಯೋ 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 ಅಯ್ಯೋ, ಏನ್ ಸಕ್ಕು, ಏನಿದು ಅವತಾರ? ಇವಾಗ ನಿನಗ್ ಮದ್ವೆ ಆಗಿದೆ ಸಕ್ಕು, ಇಂಥ ಬಟ್ಟೆಗಳನ್ನ ಹಾಕೋಬಾರ್ದು. ಅದ್ಕೆ ಅದು ಅವಳಿಗೆ ಸೀರೆ ಉಟ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಅತ್ತೆ ಮನೇಲಿ ಹೇಗಿದ್ರು ಉಟ್ಕೊಳ್ಳೇಬೇಕು ಅಲ್ವಾ? ಇದು ತವ್ರ ಮನೆ, ಇಲ್ಲಿ ಈ ತರ ಬಟ್ಟೆ ಹಾಕೊಂಡ್ರೆ ಏನು ತೊಂದರೆ ಆಗಲ್ಲ. ಅಯ್ಯೋ, ಇವ್ರ ಅತ್ತೆ ಅವ್ರ ಬಗ್ಗೆ ನಿನಗ್ ಗೊತ್ತಿದೆ ಅಲ್ವಾ? ಮನೋರಮ್ಮ ಚಿಕ್ಕಮ್ಮಂಗ್ ಈ ವಿಷಯ ಗೊತ್ತಾದ್ರೆ? ಹೇಗ್ ಗೊತ್ತಾಗತ್ತೆ? ಯಾರ್ ಹೇಳ್ತಾರೆ? ನೀನೇ ಹೇಳ್ಬೇಕು. ನೀನ್ ಹೇಳಿದ್ರೇನೆ ಗೊತ್ತಾಗೋದು. ನಿನಗಿದು ಅಭ್ಯಾಸನೇ ಅಲ್ವಾ? ಇಲ್ಲಿನ ವಿಷಯಗಳನ್ನ ಅಲ್ಲಿಗೆ ಹೇಳೋದು ನಿಂಗ್ ಅಭ್ಯಾಸನೇ ಅಲ್ವಾ? ಭಾಮ, ಅರ್ಥ ಮಾಡ್ಕೋ. ಸಕ್ಕು ಯೋಗಕ್ಷೇಮ ವಿಚಾರಿಸು, ಕೂತ್ಕೊಂಡ್ ಮಾತಾಡು, ಅವಳನ್ನು ಹೊಗಳು. ಸುಮ್ನೆ ಅವಳನ್ನ ಹೆದರ್ಸ್ಬೇಡ. ನಿಜವಾಗ್ಲೂ ನಿನ್ ಸಕ್ಕುಗ್ ಹೇಳ್ಬೇಕು, ಇದು ನಿನ್ ತವ್ರ ಮನೆ, ಸೀರೆ ಉಟ್ಕೋಬೇಕಾಗಿಲ್ಲ ಅಂತ. ದೊಡ್ಡಮ್ಮ, ಒಂದ್ಸಲನಾದ್ರೂ ನನ್ ಜೊತೆ ಪ್ರೀತಿಯಿಂದ ಮಾತಾಡಿದೀರಾ? ಹಾ, ಯೋಗಕ್ಷೇಮ ಕೇಳೋಕೆ ಅಂತಾನೆ ಬಂದೆ, ಆದ್ರೆ ಈ ಹುಡುಗಿನ ಈ ಅವತಾರದಲ್ಲಿ ನೋಡಿ ಮಾತೇ ಬರ್ತಿಲ್ಲ. ಅಮ್ಮ, ಸಕ್ಕು ತುಂಬಾ ಅಂದವಾಗಿದ್ದಾಳಲ್ವಾ? ಅವಳ ಕೈಯಲ್ಲಿರೋ ಬಳೆಗಳು ತುಂಬಾ ಚೆನ್ನಾಗಿವೆ. ಅಮ್ಮ, ಅದೇನಂದ್ರೆ ತಾತ ಸಕ್ಕುಗೆ ಬೇಕಾದಷ್ಟು ಚಿನ್ನದ ಒಡವೆಗಳನ್ನ ಕೊಟ್ಟಿದಾರಲ್ವಾ, ಆದ್ರೆ ಈಗ ಇವಳು ಒಂದನ್ನು ಹಾಕೊಂಡಿಲ್ವಲ್ಲ, ಯಾಕೆ? ಹಾ, ಹೌದಲ್ವಾ ಸಕ್ಕು? ನೀನ್ ಒಡವೆಗಳೆಲ್ಲ ಏನಾಯ್ತು? ಸರಿ, ನಿನ್ನ ಮೈ ಮೇಲಿರೋ ಒಡವೆಗಳನ್ನ ಕೊಡು. ಮನೆಯಲ್ಲಿರೋ ಎಲ್ಲರ ಒಡವೆಗಳು ನನ್ನ ಅಧೀನದಲ್ಲೇ ಇರುತ್ತೆ. ಅದೇನಂದ್ರೆ ಅದ್ಗೆ ತವ್ರ ಮನೆಗ್ ಬರುವಾಗ ಒಡವೆಗಳು ಯಾಕೆ ಅವಳಿಗೆ? ಯಾವ್ದಾದ್ರು ಸಮಾರಂಭಕ್ಕೋ ಮದ್ವೆಗೋ ಹಬ್ಬಕ್ಕೂ ಹೋಗುವಾಗ ಹಾಕೋತಾಳೆ. ಅದ್ ಸರಿ ಸಕ್ಕು, ನನಗೊಂದ್ ವಿಷಯ ಹೇಳು. ಅತ್ತೆ ಮನೇಲಿ ಎಲ್ಲ ಸರಿಯಾಗಿದೆ ಅಲ್ವಾ? ಅಂದ್ರೆ ನಿಮ್ ಅತ್ತೆಯವರು ನಿನ್ನ ಚೆನ್ನಾಗಿ ನೋಡ್ಕೋತಿದಾರಾ? ನೋಡು ಸಕ್ಕು, ಅವ್ರ ಮಾತುಗಳು ಕಠಿಣವಾಗೇ ಇರುತ್ತೆ ಅಷ್ಟೇ, ಆದ್ರೆ ಬೆಣ್ಣೆ ಅಂತ ಮನ್ಸು. ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊ. ನಿನ್ನ ಪಾಂಡುರಂಗನ್ಗೆ ನನ್ನ ಮನೆ ಜಾಗ ಇಲ್ಲ. ಇನ್ನು ಊಟದ ವಿಷಯಕ್ಕೆ ಬಂದ್ರೆ ನಮ್ಮ ಮನೋರಮ್ಮ ಚಿಕ್ಕಮ್ಮ ಒತ್ತಾಯ ಮಾಡಿ ಮಾಡಿ ಬಡಿಸ್ತಾರೆ. ತಿನ್ಲಿಲ್ಲ ಅಂದ್ರೆ ಬಿಡೋದೇ ಇಲ್ಲ. ಅವ್ರ ಮನೇಲಿ ಎಲ್ಲಾ ಅಡ್ಗೆನ ತಾಜಾ ತುಪ್ಪ ಹಾಕಿ ಮಾಡ್ತಾರೆ. ಇನ್ನು ಪ್ರತಿದಿನ ಯಾವ್ದಾದ್ರೂ ಒಂದ್ ಸಿಹಿ ತಿಂಡಿ ಮಾಡ್ತಾರೆ. ಪಂಚಭಕ್ಷ ಪರಮಾನ್ನ ತಿಂತಾರೆ. ಏನೇ ಸಕ್ಕು, ಆ ಊಟ ನೆನ್ಪಿಸ್ಕೊಂಡ್ರೆ ತವ್ರ ಮನೆ ಊಟ ಬೇಡ ಅನ್ಸುತ್ತೆ ಅಲ್ವಾ? ಇವತ್ತಿಂದ ಸಕ್ಕುಗೆ ಉಳಿದಿರೋ ಊಟ ಮಾತ್ರ ಕೊಡಿ. ಯಾವತ್ತಾದ್ರೂ ಮನೇಲಿ ಅನ್ನ ರೊಟ್ಟಿ ಉಳಿಲಿಲ್ಲ ಅಂದ್ರೆ ಆವತ್ತು ಈ ಸಕ್ಕು ಉಪವಾಸ ಇರ್ತಾಳೆ. ಹೌದು ಹೌದು, ಸಿಹಿ ತಿಂಡಿಗಳಿರ್ತವೆ, ತುಂಬಾ ಇರ್ತವೆ. ಅತ್ತೆ ಮನೇಲಿ ದಿನ ಭರ್ಜರಿ ಊಟ ಮಾಡ್ತೀನಿ. ಆದ್ರೆ ಅತ್ತೆ, ನಮ್ಮಮ್ಮ ನನಗ್ ಬಡ್ಸೋ ಸಾರು ಅನ್ನ ಕೂಡ ನನಗ್ ಮೃಷ್ಟಾನಕ್ ಸಮಾನೆ. ನಿಮ್ಮ ಅತ್ತೆಯವ್ರ ಬಗ್ಗೆ ಹೇಳು. ನಾನ್ ತಿನ್ನಲ್ಲ ಅಂತ ಹಠ ಮಾಡಿದ್ರು ನಮ್ಮ ಅತ್ತೆಯವರು ಒತ್ತಾಯ ಮಾಡಿ ತಿನ್ನಿಸ್ತಾರೆ. ಇನ್ನು ಚಿಕ್ಕತ್ತೆ, ಅವರು ತುಂಬಾ ರುಚಿಯಾಗಿ ಅಡ್ಗೆ ಮಾಡ್ತಾರೆ. ಏಯ್, ಯಾಕೆ ನಗ್ತಿದ್ದೀರಾ? ಅವ್ರ ಪ್ರೀತಿಯಿಂದ ಹಾಕರಿ ಅಂತ ಹೇಳಿರ್ತಾರೆ. ಅತ್ತೇನ? ಇಲ್ಲಿ ನೋಡು, ನೀನೇನ್ ನನ್ನ ಸೋದ್ರ ಸೊಸೆ ಅಲ್ಲ, ಈ ಮನೆ ಸೊಸೆ ಅಷ್ಟೇ. ಅತ್ತೆ ಅಂತ ಕರೀತಾಳೆ. ಅಂದಾಗೆ ಸಕ್ಕು, ನಿಮ್ ತುಂಬಾ ದೊಡ್ಡ ಮನೆ ಅಲ್ವಾ? ಹೌದು ಇಂದು, ಅವ್ರದ್ದು ತುಂಬಾ ದೊಡ್ಡ ಮನೆ ಸಕ್ಕು. ಅದೌದು, ನಿನ್ಗೂ ಕೂಡ ಪ್ರತ್ಯೇಕವಾದ ಕೋಣೆ ಕೊಟ್ಟಿರ್ತಾರೆ ಅಲ್ವಾ? ಹಾ, ಅಥವಾ ಅಡ್ಗೆ ಮನೇಲೆ ಮಲ್ಕೋತೀಯಾ? ಹೌದು ಹೌದು, ಇದೆ ಇದೆ. ಪ್ರತ್ಯೇಕವಾಗಿ ನನ್ಗೊಂದು ದೊಡ್ಡ ಕೋಣೆ ಇದೆ.
ಸಕು ಸಕು